ನಮಸ್ತೆ ಎಲ್ಲರಿಗೂ. ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ವರುಣಿಕಾ GN, ಆಯುರ್ವೇದಿಕ್ ಡಾಕ್ಟರ್, ರೇಕಿ ಮಾಸ್ಟರ್, ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್, ಕ್ರಿಸ್ಟಲ್ ಹೀಲರ್, ನ್ಯೂಮರೋ ವಾಸ್ತು ಕನ್ಸಲ್ಟೆಂಟ್, ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್. ನಮಸ್ತೆ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಿಮ್ಮ ಕುಲದೇವರಿಂದ ಸದ್ಯದ ಪರಿಸ್ಥಿತಿಗೆ ಏನೆಲ್ಲ ಮೆಸೇಜಸ್ ಇದೆ, ಅವ್ರ ಕಡೆಯಿಂದ ಏನೆಲ್ಲ ಮೆಸೇಜಸ್ ಇದೆ ಅಂತ ಅನ್ನೋದು ಆಗಿರುತ್ತೆ. ಸೊ ನೀವು ಯಾವುದೇ ಒಂದು ಸಿಚುವೇಶನಲ್ಲಿದ್ದರೂ ಅವ್ರ ಕಡೆಯಿಂದ ಏನೆಲ್ಲ ಗೈಡೆನ್ಸ್ ಇದೆ ಅಂತ ಅನ್ನೋದು ಈ ವಿಡಿಯೋ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಸೊ ನಿಮ್ಮ ಕುಲದೇವರಿಂದ ಸದ್ಯದ ಪರಿಸ್ಥಿತಿಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಮೆಡಿಸಿನ್ ಗಾರ್ಡಿಯನ್, ಓಪನ್ ಮೈಂಡೆಡ್ ಆಗಿ ನೋಡ್ತಾ ಹೋಗಿ, ಸೊ ದಟ್ ನಾನು ಹೇಳುವಂತಹ ಮೆಸೇಜಸ್ ನಿಮಗೆ ರೆಸನೇಟ್ ಆಗ್ತಾ ಹೋಗುತ್ತೆ. ಹೈ ಪ್ರೀಸ್ಟ್ ಬಂದಿದೆ, ಹೈ ಪ್ರೀಸ್ಟೆಸ್ ಬಂದಿದೆ. ವೆರಿ ಗುಡ್. ಯಾರ್ದು ನಿಮ್ಮ ಒಂದು ಸದ್ಯದ ಪರಿಸ್ಥಿತಿಗೆ ಏನೆಲ್ಲ ಮೆಸೇಜಸ್ ಇದೆ, ನಿಮ್ಮ ಕುಲದೇವರನ್ನು 2 ನಿಮಿಷಗಳ ಕಾಲ ನೆನೆಸ್ಕೊಳ್ಳಿ ಆ್ಯಂಡ್ ಈ ವಿಡಿಯೋನ ನೋಡ್ತಾ ಹೋಗಿ. ಏನೆಲ್ಲ ಮೆಸೇಜಸ್ ಇದೆ ಸದ್ಯದ ಒಂದು ಪರಿಸ್ಥಿತಿಗಾಗಿ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಸ್ಪಿರಿಟ್ಸ್, ಥ್ಯಾಂಕ್ ಯು ಗ್ರೇಟ್ ಸ್ಪಿರಿಟ್ಸ್. ಥ್ಯಾಂಕ್ ಯು ಏಂಜಲ್ಸ್. ನಮ್ಮ ವ್ಯೂವರ್ಸ್ಗೋಸ್ಕರ ಏನೆಲ್ಲ ಮೆಸೇಜಸ್ ಇದೆ, ಥ್ಯಾಂಕ್ ಯು ಸೋ ಮಚ್. ರಿಕವರಿ, ವೆರಿ ಗುಡ್. ಸೊ ನಿಮ್ಮ ಕುಲದೇವರಿಂದ ಏನೆಲ್ಲ ಮೆಸೇಜಸ್ ಇದೆ ಸದ್ಯದ ಪರಿಸ್ಥಿತಿಗೆ ಅಂತ ಅಂದರೆ, ಫಸ್ಟ್ ಕಾರ್ಡ್ ಬಂದಿರೋದೆ ಮೆಡಿಸಿನ್ ಗಾರ್ಡಿಯನ್ ಅಂತ. ಆಲ್ಮೋಸ್ಟ್ ಮೆಡಿಸಿನ್ ಗಾರ್ಡಿಯನ್ ಬಂದಿದೆ ಅಂತ ಅಂದರೆ ಸಾಕಷ್ಟು ಜನ ಯಾರು ಈ ರೀಡಿಂಗ್ನ ನೋಡ್ತಾ ಇದ್ದೀರೋ ಎಲ್ಲೋ ಒಂದು ಕಡೆ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದೆ. ಆರೋಗ್ಯದ ಸಮಸ್ಯೆಯಿಂದ ತುಂಬ ದಿನದಿಂದ ಬಳಲ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ಅವರು ನಿಮಗೆ, ನಿಮ್ಮ ಕುಲದೇವರು ಯಾರೇ ಆಗಿರ್ಬೋದು, ಅವರು ನಿಮಗೆ ಹೀಲಿಂಗಲ್ಲಿ ಆಲ್ರೆಡಿ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ ಅಂತ ಅನ್ನೋ ಮೆಸೇಜಸ್ ಬರ್ತಾ ಇದೆ. ಫಸ್ಟ್ ಇನ್ನೊಂದು ಜಾಬ್ ರಿಲೇಟೆಡ್ ಅಥವಾ ಬಿಸ್ನೆಸ್ ರಿಲೇಟೆಡ್ ಆಗು ಕೂಡ ನೀವು ಸಫರ್ ಮಾಡ್ತಾ ಇದ್ದೀರಾ. ಅದಕ್ಕೂ ಕೂಡ ಆ ಒಂದು ಮೆಡಿಸಿನ್ ಗಾರ್ಡಿಯನ್ ಅಂತ ಅಂದರೆ ಮೆಡಿಸಿನ್ ಗಾರ್ಡಿಯನ್ ಅಂತ ಅಂದರೆ ಹೀಲಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಆ್ಯಂಡ್ ಹೀಲಿಂಗ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಇಲ್ಲಿ ಮೆಸೇಜಸ್ ಚಾನಲ್ ಆಗ್ತಾ ಇದೆ ನೋಡಿ. ಓಕೆ, ಆ್ಯಂಡ್ ನಿಮಗೆ ನಿಮ್ಮದೇ ಆದಂತಹ ಒಂದು ಯೋಚನೆಯಲ್ಲಿ ನೀವು ಇದ್ದೀರಾ. ಫಸ್ಟ್ ಆಫ್ ಆಲ್ ಆ ಯೋಚನೆಗಳು ತುಂಬ ಕಷ್ಟದಿಂದ, ತುಂಬ ಯೋಚನೆಗಳು ತುಂಬ ಸ್ಟಕ್ ಆಗಿರುವಂಥದ್ದು, ಎಮೋಷ್ನಲಿ ಸ್ಟಕ್ ಆಗಿರುವಂಥದ್ದು ಕೂಡ ಕಾಣಿಸ್ತಾ ಇದೆ. ಬಟ್ ಅದಕ್ಕೆ ನಿಮ್ಮ ಒಂದು ಕುಲದೇವರಿಗೆ ಏನೆಲ್ಲ ಹರಕೆಗಳು ಏನಾದರೂ ಸಂಬಂಧಪಟ್ಟಿದ್ದು, ಏನಾದರೂ ಬಾಕಿ ಏನಾದರೂ ಉಳಿಸ್ಕೊಂಡಿದ್ರೆ ದಯವಿಟ್ಟು ಅದನ್ನು ಪೂರ್ತಿ ಮಾಡಿ. ಆ್ಯಂಡ್ ಇಲ್ಲಿ ಕೆಲವೊಬ್ಬರು ನಾಗದೇವರ ಒಂದು
ನಾಗದೇವರನ್ನು ಕೆಲವೊಬ್ಬರು ಇಲ್ಲಿ ಪೂಜೆ ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಕುಲದೇವರು ಕೂಡ ನಾಗದೇವತೆ ಆಗಿದ್ರೂ ಆಗಿರಬಹುದು. ಆ್ಯಂಡ್ ಸುಬ್ರಹ್ಮಣ್ಯನನ್ನು ತುಂಬಾ ನೀವು ಪ್ರೇಯರ್ ಮಾಡ್ತಾ ಇದ್ದೀರಾ. ಸುಬ್ರಹ್ಮಣ್ಯ ಆಗಿರ್ಬೋದು ಅಥವಾ ನಾಗದೇವತೆ ಆಗಿರ್ಬೋದು, ಅವರು ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ ಅಂತಲೂ ಕೂಡ ತೋರಿಸ್ತಾ ಇದೆ. ಆ್ಯಂಡ್ ಸ್ಪಿರಿಚುವಲ್ ಲೆವೆಲಲ್ಲಿ ನೀವು ಹೋಗಬೇಕಾಗಿರೋದು ಮುಖ್ಯ ಆಗಿದೆ. ಸ್ಪಿರಿಚುವಲ್ ಲೆವೆಲಲ್ಲಿ ಕೆಲವೊಬ್ಬರು ಇಲ್ಲಿ ಕಾಯ್ತಾ ಇದ್ದೀರಾ, ಯಾರಾದರೂ ಬಂದು ನನಗೆ ಹೇಳ್ಕೊಡ್ಲಿ, ನನಗೆ ಮಾಡಲಿ ಅಂತ ಹೇಳ್ಬಿಟ್ಟು. ಬಟ್ ಆದರೆ ಆಲ್ರೆಡಿ ನೀವು ಅಂದ್ಕೊಂಡಿದ್ದೀರಾ ಅಂತ ಅಂದರೆ, ಆ ಸ್ಪಿರಿಚುವಲಲ್ಲಿ ನೀವು ಹೋಗಬೇಕು ಅಂತ ಅಂದರೆ ದಯವಿಟ್ಟು ಮುಂದೆ ಹೋಗಿ ನಿಮ್ಮದೇ ಆದಂತಹ ಒಂದು ವಿಧಾನದಲ್ಲಿ ಆಗಿರ್ಬೋದು, ನಿಮ್ಮದೇ ಆದಂತಹ ಒಂದು ಮೆಡಿಟೇಷನಲ್ಲಿ ಆಗಿರ್ಬೋದು, ನಿಮ್ಮದೇ ಆದಂತಹ ಒಂದು ರೀತಿಯಲ್ಲಿ ನೀವು ಸ್ಪಿರಿಚುವಾಲಿಟಿಯಲ್ಲಿ ಮುಂದೆ ಹೋಗ್ತೀರಾ ಅಂತೇಳ್ಬಿಟ್ಟು ಕಾಣಿಸ್ತಾ ಇದೆ. ಆ್ಯಂಡ್ ಅದಕ್ಕೆ ಅವರು ಹೆಲ್ಪ್ ಮಾಡ್ತಾರೆ ಅಂತಲೂ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಸಡನ್ನಾಗಿ ಕೆಲವೊಂದು ಸರಿ ಬೆಕ್ಕುಗಳನ್ನು ನೀವು ನೋಡ್ತಾ ಇರಬಹುದು ನಿಮ್ಮ ಜೀವನದಲ್ಲಿ, ಅಥವಾ ಬ್ಲ್ಯಾಕ್ ಕಲರ್ ಬೆಕ್ಕುಗಳನ್ನು ನೀವು ಎಲ್ಲೋ ಅಚಾನಕ್ಕಾಗಿ ನೋಡಿರುವಂಥದ್ದು ಕೂಡ ಕಾಣಿಸ್ತಾ ಇದೆ. ಸೊ ನಮ್ಮ ಒಂದು ಈಜಿಪ್ಟ್ ಏನಿದೆಯಲ್ಲ, ಅಲ್ಲಿ ಬ್ಲ್ಯಾಕ್ ಕಲರ್ ಕ್ಯಾಟ್ ಅಥವಾ ಕಪ್ಪು ಬಣ್ಣದ ಒಂದು ಬೆಕ್ಕನ್ನು ಅವರು ಒಂದು ಸ್ಪಿರಿಚುವಾಲಿಟಿಗೆ ಅವರು ಹೋಲಿಸ್ತಾರೆ. ಅಂದರೆ ಹೈಯರ್ ಲೆವೆಲಲ್ಲಿ ಅದು ಇರುತ್ತೆ ಅಂತ ಅನ್ನೋದು ಕಾಣಿಸ್ತಾ ಇದೆ. ಆ್ಯಂಡ್ ವಿಷ್ಣು ದೇವರನ್ನು ವಿಷ್ಣು ಫಾಲೋವರ್ಸ್ ಜಾಸ್ತಿ ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ವಿಷ್ಣು ಫಾಲೋವರ್ಸ್ ಈ ಒಂದು ಮೆಸೇಜಸ್ ವಿಷ್ಣು ಫಾಲೋವರ್ಸ್ ಜಾಸ್ತಿ ನೋಡ್ತಾ ಇರಬಹುದು. ನನ್ನ ಒಂದು ಈ ಕಾರ್ಡ್ ಮುಖಾಂತರ ಕಾಣಿಸ್ತಾ ಇದೆ. ಏನೇ ಮಾಡಿದರೂ ಕೂಡ ಫಸ್ಟ್ ನೀವೇನೇ ಒಂದು ಕೆಲಸ ಮಾಡ್ತೀನಿ ಅಂತಂದರೆ ನಿಮ್ಮ ಕುಲದೇವರನ್ನು ಮೊದಲು ನೀವು ನೆನೆಸ್ಕೊಂಡು ಆಮೇಲೆ ಕೆಲಸಕ್ಕೆ ಹೋಗಿ. ಆ ಕೆಲಸ ಏನೇ ಆಗಿದ್ರು, ಹೆಲ್ತ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಜಾಬ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಬಿಸ್ನೆಸ್ಸಲ್ಲಿ ಆಗ್ತಾ ಇಲ್ಲ ಅಂತ ಅಂದರೂ ಆಗಿರ್ಬೋದು, ಬ್ರೇಕಪ್ ಆಗ್ತಾ ಇದೆ, ಮುಂದಿನ ಜೀವನ ಏನು ಮಾಡಬೇಕು ಅಂತ ಕ್ವಶನ್ ಮಾರ್ಕ್ ಇದ್ದರೂ ಕೂಡ ನಿಮ್ಮ ಕುಲದೇವರನ್ನು ನೀವು ಪ್ರಾರ್ಥನೆ ಮಾಡುವ ಸಮಯ ಬಂದಿದೆ ಅಂತೇಳ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಏನೇ ಸಿಚುವೇಶನ್ ಇದ್ದರೂ ಹೀಲಿಂಗ್ ಮುಖಾಂತರ, ಅಂದರೆ ಆರ್ಕೇಂಜಲ್ ಮೈಕಲ್ ಅಂತೇಳ್ಬಿಟ್ಟು ನಾವೇನು ಹೇಳ್ತೀವೋ ಅವರು ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ. ಯಾರೆಲ್ಲ ಏಂಜಲ್ಸ್ಗಳನ್ನು ನಂಬ್ತೀರಾ, ಯಾರಿಗೆಲ್ಲ ಆರ್ಕೇಂಜಲ್ಸ್ಗಳು ಗೊತ್ತೋ, ಆರ್ಕೇಂಜಲ್ ಮೈಕಲ್ ಅವರು ತುಂಬ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಕಾಣಿಸ್ತಾ ಇದೆ. ಕನಸನ್ನು ಕಾಣ್ತಾ ಇದ್ದೀರಾ, ಹಂಗಾಗಬೇಕು, ಈ ರೀತಿ ಆಗಬೇಕು, ನಾನು ಒಂದು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು, ಅದು ಸ್ಪಿರಿಚುವಾಲಿಟಿ ಅದರ ಆಗಿರ್ಬೋದು, ಅಥವಾ ಸ್ಪಿರಿಚುವಾಲಿಟಿಯಲ್ಲಿ ಎಲ್ಲರಿಗೂ ಒಂದು ರೀತಿ ತಲುಪಬೇಕು ಅಂತ ಅನ್ನೋದು ನಿಮ್ಮ ಭಾವನೆ ಆಗಿದೆ. ಆದರೆ ಆ ಭಾವನೆಗಳು, ಕನಸುಗಳು ನೀವು ಸುಮ್ಮನೆ ಇಟ್ಕೊಂಡು ಕೂತ್ಕೊಂಡ್ರೆ, ಅಥವಾ ಅದಾಗೆ ಆಗುತ್ತೆ ಬಿಡು, ದೇವ್ರು ನೋಡ್ಕೊತಾನೆ ಬಿಡು ಅಂತ ಅಂದರೆ ಖಂಡಿತವಾಗ್ಲೂ ಕೆಲಸ ಆಗಲ್ಲ. ಅದಕ್ಕಾಗಿ ನೀವು ಸಾಕಷ್ಟು ಶ್ರಮವನ್ನು ಪಡಬೇಕಾಗಿರುವಂತಹ ಒಂದು ದಿನಗಳು ಇದೆ. ಎಸ್ಪೆಷಲಿ ಸ್ಪಿರಿಚುವಾಲಿಟಿಯಲ್ಲಿ ಯಾರೆಲ್ಲ ಮುಂದೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರೋ, ಇಲ್ಲಿ ಚಾನಲ್ ಆಗ್ತಾ ಇರೋದು ಒಂದು ಮೆಡಿಸಿನ್ ಮುಖಾಂತರ, ಅಂದರೆ ಮೀನ್ಸ್ ಹೆಲ್ತ್ ಅಲ್ಲಿ ಚೆನ್ನಾಗಿಲ್ಲ ಅಂತ ಅನ್ನೋದು ಅದು ಹೀಲ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿಮಗೆ ತುಂಬ ಚೆನ್ನಾಗಿ ಹೆಲ್ತ್ ಬರುವಂಥದ್ದು. ಇನ್ನೊಂದು ಮೆಸೇಜಸ್ ಇಲ್ಲಿ ಮುಖ್ಯವಾಗಿರೋದು ಅಂತ ಅಂದರೆ ಸ್ಪಿರಿಚುವಾಲಿಟಿಯಲ್ಲಿ, ಅಂದರೆ ಆಧ್ಯಾತ್ಮಿಕತೆಯಲ್ಲಿ ನೀವು ಮುಂದೆವರಿತಾ ಇದ್ದೀರಾ. ಆ್ಯಂಡ್ ನಿಮಗೆ ಆಧ್ಯಾತ್ಮಿಕತೆ ಹೇಗಿರುತ್ತೆ, ಯಾವ ರೀತಿ ಒಂದು ಮನಸ್ಸು ಬಂದಿದೆ ಅಂತಂದರೆ 4 ಜನ ಅದನ್ನು ತಿಳ್ಕೊಳ್ಳಿ, 4 ಜನ ಅದನ್ನು ನನಗೆ ಹೇಗೆ ಉಪಯೋಗ ಆಗಿದ್ದೀನೋ ಅದೇ ರೀತಿ 4 ಜನ ತಿಳ್ಕೊಂಡು ಅವರು ಉಪಯೋಗ ಆಗಲಿ, ಅವ್ರಿಗೂ ಕೂಡ ಉಪಯೋಗ ಆಗಲಿ ಅನ್ನೋ ಮನೋಭಾವನೆ ಇದೆ. ಆದರೆ ಭಾವನೆಗಳು, ಕನಸುಗಳು ಇದ್ದರೆ ಅದು ಅಲ್ಲೇ ಇರುತ್ತೆ. ಹಾಗಾಗಿ ನೀವು ಅದಕ್ಕೆ ಸರಿಯಾದ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಅದು ಯಾವ ರೀತಿ ನೀವು ಮುಂದೆ ಒರೆಸ್ಕೊಂಡು ಹೋಗ್ತೀರಾ ಅಂತ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಅದಕ್ಕೆ ಏನೇ ಇದ್ದರೂ ಕೂಡ ನೀವು ಅದನ್ನು ಅಪ್ಲಿಫ್ಟ್ ಮಾಡಿ, ನಿಮ್ಮ ಒಂದು ಕುಲದೇವರಾಗಿರ್ಬೋದು, ಅಥವಾ ಹೈಯರ್ ಸೆಲ್ಫಲ್ಲಿ ನಾವು ಮಾತನಾಡೋದಾದರೆ, ಹೈಯರ್ ಸ್ಪಿರಿಟ್ಸಲ್ಲಿ ಮಾತನಾಡೋದಾದರೆ, ಅವರು ನಿಮಗೆ ಸದಾ ಕಾಲ ಬ್ಲೆಸ್ಸಿಂಗ್ಸ್ ಅಂತೂ ನೀಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಆ್ಯಂಡ್
ಇನ್ನೊಂದು ಮೆಸೇಜಸ್ ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಯಾರೆಲ್ಲ ಮದುವೆ ಆಗಿಲ್ಲ ಅಥವಾ ಎಂಗೇಜ್ಮೆಂಟ್ ಆಗಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ನಿಮಗೆ ಸರಿಯಾದ ಸಮಯಕ್ಕೆ ವೇಟ್ ಮಾಡಿ ಸರಿಯಾದ ಸಮಯಕ್ಕೆ ಆ ಒಂದು ಗಂಡಾಗಿರ್ಬೋದು ಅಥವಾ ಹೆಣ್ಣಾಗಿರ್ಬೋದು ನಿಮ್ಮ ಒಂದು ಲೈಫಲ್ಲಿ ಲೈಫ್ ಪಾರ್ಟ್ನರ್ ಆಗಿ ಬರ್ತಾರೆ. ಅದಕ್ಕೆ ಸಂಪೂರ್ಣವಾದ ಕುಲದೇವರ ಒಂದು ಆಶೀರ್ವಾದ ಅಂತೂ ಇದ್ದೇ ಇರುತ್ತದೆ. ಆ್ಯಂಡ್ ಕೆಲವೊಂದು ಸರಿ ಮೋಸ ಹೋಗಿದ್ದೀರಾ, ಆ ಮೋಸ ಹೋಗಾಗಿದ್ಮೇಲೆ ಪಾಠವನ್ನು ಕಲಿಬೇಕು. ಅಂದರೆ ಒಂದು ಸತಿ ಏನೋ ಮೋಸ ಹೋಗಿದ್ರಿ, ಸರಿ ಮೋಸ ಹೋದ್ರಿ, ಓಕೆ, ಗೊತ್ತಿಲ್ಲದೆ ಆಗಿರೋದು, ನಮ್ಗೆ ಅವ್ರಿಗೆ ಪರಿಚಯ ಇಲ್ಲ, ಬಟ್ ಆದರೂ ಕೂಡ ಏನೋ ಒಂದು ಸಣ್ಣದಿಂದ ಮೋಸ ಹೋಗಿದ್ದೀರ, ಓಕೆ. ಆದರೆ ಅದರಿಂದ ನೀವು ಲೆಸನ್ನ ಕಲಿತು ಮುಂದೆ ಅದನ್ನು ಅಳವಡಿಸ್ಕೋಬೇಕು. ಯಾವ ರೀತಿ ನಾನು ತಪ್ಪು ಮಾಡಿದೆ ಅಂತ ಅನ್ನೋದು, ಓಕೆ. ಯಾವ ರೀತಿ ತಪ್ಪು ಮಾಡಿದೆ, ಎಲ್ಲಿ ತಪ್ಪು ಮಾಡಿದೆ, ಯಾಕೆ ಈ ರೀತಿ ತಪ್ಪಾಯಿತು, ಏನು ಒಂದು ಕಾರಣದಿಂದ ತಪ್ಪಾಯಿತು. ಪಾಸ್ಟನ್ನು ನೆನೆಸ್ಕೊಂಡು ಅಳೋದು ಮಾಡೋದು ಅದ್ರ ಬದಲು ಏನು ಮೆಸೇಜಸ್ ಇಲ್ಲ ಆಗ್ತಾ ಇದೆ ಅಂತಂದರೆ ಅದ್ರ ಏನು ಕಲ್ತ್ರಿ ನೀವು. ಈ ಪರ್ಸನ್ನ ಹತ್ರ ಮೋಸ ಹೋಗಿದ್ದೀರಾ, ಓಕೆ, ಬಟ್ ಅದೇ ಆ ಪರ್ಸನ್ ಯಾಕೆ ಮೋಸ ಮಾಡ್ದ, ನನ್ನಿಂದ ಏನಾಯಿತು, ನಾನು ಯಾವ ರೀತಿ ಕನ್ವೆ ಮಾಡಿದೆ ಅಂತ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾರು ನಿಮ್ಮನ್ನು ಮೋಸ ಆಲ್ರೆಡಿ ಮಾಡಿದ್ದಾರೆ, ಕೆಲವೊಂದು ಸರಿ ಮೋಸ ಆಗಿರ್ಬೋದು ಅಂತ ಅನ್ನೂ ಕೂಡ ತೋರಿಸ್ತಾ ಇದೆ. ಎಸ್ಪೆಷಲಿ ಬಿಸ್ನೆಸ್ಸಲ್ಲಿ ಮೋಸ ಆಗಿರ್ಬೋದು, ಅಥವಾ ಕೆಲವೊಂದು ಸರಿ ರಿಲೇಷನ್ಶಿಪ್ಪಲ್ಲೂ ಕೂಡ ಗಂಡ ಮೀನ್ಸ್ ಅಂದರೆ ಮಾತಾಡಿಸ್ದೇ ಇರೋದು ಅಥವಾ ಇಂಪಾರ್ಟೆನ್ಸ್ ಕೊಡದೇ ಇರೋದು, ಅದಕ್ಕೆ ಆಗಿರೋ ಸಿಚುವೇಶನ್ನ ಬಿಟ್ಟು ಯಾಕೆ ಆಯಿತು, ಅದಕ್ಕೆ ನೀವು ಮುಂದೆ ಏನು ಕ್ರಮವನ್ನು ತಗೋಬೇಕು, ಮುಂದೆ ಒಂದು ಪಾಸಿಟಿವ್ ಆಗಿ ಆಗಲಿಕ್ಕೆ ಏನೆಲ್ಲ ಕ್ರಮ ತಗೋಬೇಕು ಅಂತ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೀವು ಕಮ್ಯುನಿಟಿಯಲ್ಲಿ ಚೆನ್ನಾಗಿ ಬೆರಿತಾ ಹೋಗಬೇಕು. ಅಂದರೆ ಸೋಷಲೈಸ್ ಆಗ್ತಾ ಹೋದರೆ, ನಿಮಗೆ 4 ಜನ ಮಧ್ಯೆ ಬೆರಿತಾ ಹೋದರೆ ಅಂತ ಅಂದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ ರೀತಿ ಜನ ಇರ್ತಾರೆ, ಯಾವ ರೀತಿ ನಾವು ಒಂದು ಕಮ್ಯುನಿಕೇಷನ್ ಮಾಡಬೇಕು, ಯಾವ ರೀತಿ ಇದು ಮುಂದೆ ಒಂದು ಜೀವನದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ನೋದು. ನೀವು ಒಬ್ಬರೇ ಒಂದು ಸತಿ ಮೋಸ ಆಯಿತು, ನನಗೆ ಅವ್ರು ಮಾತಾಡಿಸಿಲ್ಲ, ನನಗೆ ಇವ್ರು ಮಾತಾಡಿಸಿಲ್ಲ ಅಂತ ಹೇಳಿಬಿಟ್ಟು ಅನ್ಕೊತ ಹೋದರೆ ನೀವು ಮುಂದೆ ಹೋಗಲಿಕ್ಕೆ ಆಗಲ್ಲ. ಅದು ರಿಲೇಷನ್ಶಿಪ್ಪಲ್ಲಾದರೂ ಆಗಿರ್ಬೋದು, ಅಥವಾ ಸ್ಪಿರಿಚುವಾಲಿಟಿಯಲ್ಲಾದರೂ ಆಗಿರ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಾದರೂ ಆಗಿರ್ಬೋದು. ಸೊ ಒಬ್ಬರು ಮಾಡ್ತಾರೆ, ನಿಮಗೆ ಮೋಸ ಮಾಡ್ತಾರೆ ಅಂತಂದರೆ ಉಳ್ಕಿದ್ದು ಯಾರೂ ನಿಮಗೆ ಮೋಸ ಮಾಡುವ ಚಾನ್ಸಸ್ ಇರಲ್ಲ. ಯಾಕಂದರೆ ನೀವು ಲೆಸನ್ನ ಕಲ್ತಿದ್ದೀರಾ, ಆಗಲೇ ಎಕ್ಸ್ಪೀರಿಯನ್ಸ್ ಆಗಿ ಇದ್ದೀರಾ. ಸೊ ನನಗೆ ಈ ಒಂದು ಮೆಸೇಜಸ್ ಇಲ್ಲಿ ಆಗ್ತಾ ಇರೋದು, ಈ ಒಂದು ವಿಡಿಯೋ ಅಚಾನಕ್ಕಾಗಿ ಬರುವಂಥದ್ದಲ್ಲ, ನಿಮಗೇನೋ ಒಂದು ಸಂದೇಶ ಬೇಕಾಗಿತ್ತು. ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮ್ಮ ಮುಂದೆ ಬಂದಿದೆ ಅಂತ ಹೇಳ್ಬಿಟ್ಟು ಅನಿಸ್ತಾ ಇದೆ. ಇದರಲ್ಲಿ ಏನು ಪಾಸಿಟಿವಿಟಿ ಹೇಳ್ತಾ ಇದ್ದೀನೋ ಅದನ್ನು ತಗೊಂಡು ಅದೇ ರೀತಿ ಅಪ್ಲಿಫ್ಟ್ ಮಾಡ್ಕೊತ ಹೋಗಿ. ಸೊ ದಟ್ ನಿಮಗೆ ನಿಮ್ಮ ಒಂದು ಕುಲದೇವರಿಂದ, ನೀವು ನಂಬಿರುವಂತಹ ಕುಲದೇವರಾಗಿರ್ಬೋದು, ಅಥವಾ ಹೈಯರ್ ಸ್ಪಿರಿಚುವಾಲಿಟಿ ಅಂತ ಹೇಳ್ತೀವಿ, ಏಂಜಲ್ಸ್ಗಳು ಅಂತ ಹೇಳ್ತೀವಿ, ದೇವತೆಗಳು ಅಂತ ಹೇಳ್ತೀವಿ, ಅವರು ನಿಮಗೆ ಸಾಕಷ್ಟು ಪ್ರಮಾಣದಲ್ಲಿ ಆಲ್ರೆಡಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ. ಸೊ ಜಸ್ಟ್ ನೀವು ನೋಡಬೇಕು ಅಷ್ಟೆ, ನೀವು ಅದನ್ನು ಫೀಲ್ ಮಾಡಬೇಕು, ಅವ್ರು ಇದ್ದಾರೆ, ನಮ್ಮನ್ನು ಕಾಪಾಡ್ತಾ ಇದ್ದಾರೆ ಅಂತ ಅನ್ನೋದು. ಯಾರೆಲ್ಲ ಗ್ರ್ಯಾಟಿಟ್ಯೂಡ್ನ ತೋರಿಸಿಲ್ಲೋ ಅವರೆಲ್ಲರೂ ಕೂಡ ಕೃತಜ್ಞತೆ ಭಾವನೆಯಿಂದ ಇರಿ. ಸಣ್ಣದಾಗಿರ್ಬೋದು, ದೊಡ್ಡದಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಮೋಸ ಆಗಿದೆ, ಸೊ ಮೋಸ ಸಣ್ಣ ಲೆವೆಲಲ್ಲಿ ಆಗಿದೆ ಅಂತ ಅಂದ್ಕೊಳ್ಳಿ, ಇನ್ನೂ ಎಷ್ಟು ಏನೇನೆಲ್ಲ ಆಗಬೇಕಾಗಿತ್ತೋ ಏನೋ ಒಂದು ಸಣ್ಣ ಲೆವೆಲಲ್ಲಿ ಆ ಒಂದು ದೇವರು ನಿಮಗೆ ತೋರಿಸ್ಕೊಟ್ಟಿದ್ದಾನೆ, ಈ ರೀತಿ ಆಗಿದೆ ಅಂತ ಹೇಳಿ ಅದರಿಂದ ಲೆಸನ್ನನ್ನು ಕಲೀರಿ. ಸೊ ದಟ್ ನೀವು ಮುಂದೆ ಏನೇ ಒಂದು ದೊಡ್ಡ ಪ್ರಮಾಣದೇನೇ ಇದ್ದರೂ ಕೂಡ ಅದು ವ್ಯಾನಿಷ್ ಆಗ್ತಾ ಹೋಗುತ್ತೆ, ಅಂದರೆ ಅದು ರಿಮೂವ್ ಆಗ್ತಾ ಹೋಗುತ್ತೆ. ಫ್ರೆಂಡ್ಸ್ಗಳನ್ನು ಚೆನ್ನಾಗಿ ಆಗುತ್ತೆ ಅಂತೇಳ್ಬಿಟ್ಟು ಕಾಣಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಅಥವಾ ಈ ಒಂದು ಯಾವಾಗ ವೀಡಿಯೋಸ್ನ ನಿಮ್ಮ ಹೋಮ್ ಪೇಜಲ್ಲಿ ಬರುತ್ತೋ, ಅಥವಾ ಯಾರು ಈ ವಿಡಿಯೋನ ನೋಡ್ತಿರೋ, ನಿಮಗೆ ಹೊಸ ರೀತಿಯಾದಂತಹ ಒಂದು ಪರ್ಸನ್ಗಳು ನಿಮ್ಮ ಒಂದು ಹತ್ತಿರ ಬಂದಿರೋದು ಆಗಿರುತ್ತೆ. ಆ್ಯಂಡ್ ಅದರಿಂದ ನಿಮ್ಮ ಒಂದು ಬಿಸ್ನೆಸ್ ಗ್ರೋ ಆಗಿರ್ಬೋದು, ಅಥವಾ ನಿಮಗೆ ಒಂದು ಸಂತೋಷ ಕೊಡೋದಾದರೂ ಆಗಿರ್ಬೋದು, ಎರಡೂ ಕೂಡ ನಾವು ನೋಡ್ಬೋದು. ಆ್ಯಂಡ್ ನೀವೇನೇನೆಲ್ಲ ಅಂದ್ಕೊಂಡಿದ್ದೀರಾ ಅದೆಲ್ಲದೂ ಕೂಡ ಫ್ರೂಟ್ಫುಲ್, ಅಂದರೆ ಒಂದು ಫಲವತ್ತತೆ ಅಂತ ಹೇಳ್ತೀವಲ್ಲ, ಆ ಥರ ಫ್ರೂಟ್ಫುಲ್ ರಿಸಲ್ಟ್, ಒಂದು
ರಿಸಲ್ಟನ್ನು ಕೊಡ್ತಾ ಹೋಗುತ್ತೆ. ಅದು ಯಾವ ರೀತಿ ರಿಸಲ್ಟ್ ಇರುತ್ತೆ ಅಂತಂದರೆ, ನೆಮ್ಮದಿಯಾಗಿರುವಂತಹ ಒಂದು ಪೀಸ್ಫುಲ್ ಆಗಿರುವಂತಹ ರಿಸಲ್ಟ್ಸ್ ನೀವು ಮುಂದಿನ ದಿನಗಳಲ್ಲಿ ನೋಡ್ತೀರಾ. ಆ್ಯಂಡ್ ನಿಮ್ಮ ಹೋಗ್ತಾ ಇರುವ ಪಾತ್ ಕೂಡ ಚೆನ್ನಾಗಿದೆ. ಎಸ್ಪೆಷಲಿ ಇಲ್ಲಿ ಜಾಸ್ತಿ ನನಗೆ ರೆಸನೇಟ್ ಆಗ್ತಾ ಇರೋದು ಅಂತ ಅಂದರೆ ಸ್ಪಿರಿಚುವ್ಯಾಲಿಟಿಯಲ್ಲಿ ತುಂಬ ಜನ ಸ್ಪಿರಿಚುವ್ಯಾಲಿಟಿಗೆ ಹೋಗಬೇಕು. ಸ್ಪಿರಿಚುವ್ಯಾಲಿಟಿ ಅಂತ ಅಂದರೆ ಬರೀ 5 ನಿಮಿಷ ಮೆಡಿಟೇಷನ್ ಮಾಡೋದಲ್ಲ ಅಥವಾ ಯೋಗ ಮಾಡೋದಂತೂ ಅಲ್ಲ. ಯಾರೆಲ್ಲ ಈ ಪರ್ಟಿಕ್ಯುಲರ್ ಆಗಿ ಈ ವಿಡಿಯೋ ನೋಡ್ತಾ ಇದ್ದ ಅವ್ರಿಗೆಲ್ಲರಿಗೂ ಅರ್ಥ ಆಗಿರುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅನ್ನೋದು. ಅದು ನಿಮ್ಮ ಗುರುಗಳ ಕಡೆಯಿಂದ ನಿಮಗೆ ಸಂಪೂರ್ಣವಾದ ಮಾಹಿತಿ ಇನ್ಮೇಲಿಂದ ಸಿಗ್ತಾ ಹೋಗುತ್ತೆ. ನೀವು ಕೂಡ ಮುಂದೆ ಸಾಗ್ತಾ ಹೋಗ್ತೀರ. ಆಧ್ಯಾತ್ಮಿಕತೆ ಬಂದರೆ ಅದು ಒಂದು ಕಡೆ ನಿಮ್ಮ ಒಂದು ಲೈಫನ್ನು ಗ್ರೋತ್ ಮಾಡ್ತಾ ಹೋಗುತ್ತೆ. ಅದು ಎಲ್ಲ ರೀತಿಯಿಂದನೂ ಆಗುತ್ತೆ. ಅದು ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಸಂಬಂಧಗಳು ಸುಧಾರಣೆ ಆಗ್ತಾ ಹೋಗುತ್ತೆ, ನಿಮ್ಮ ಆರ್ಥಿಕತೆ ಸುಧಾರಣೆ ಆಗ್ತಾ ಹೋಗ್ತೀರಾ. ಆ್ಯಂಡ್ ನಿಮಗೆ ಯಾರೆಲ್ಲ ಮಾತಾಡಿಸ್ತಿದ್ದಾರೋ ಅವರು ಎಲ್ಲರೂ ಕೂಡ ನಿಮ್ಮನ್ನು ಚೆನ್ನಾಗಿ ಮಾತಾಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿ ತುಂಬ ಜನ ಒಂದು ಕಡೆ ಹೇಳೋದಾದರೆ ಸ್ಪಿರಿಚುವಾಲಿಟಿ ಅಂತ ಅಂದರೆ ಬ್ರಹ್ಮಚರತ್ವ ತಗೊಂಡು ಯಾರಿಗೂ ಮಾತಾಡಿಸ್ದೇ ಇರೋದು ಅಂತ ಹೇಳ್ಬಿಟ್ಟು ಎಷ್ಟೊಂದು ಜನ ಸಾಕಷ್ಟು ಜನ ಅಂದ್ಕೊಂಡಿದ್ದೀರಾ. ಇದು ಒಂದು ಸ್ಪಿರಿಚುವಾಲಿಟಿ ಅಂತ ಅನ್ನೋದು ಎಲ್ಲದನ್ನು ಬಿಟ್ಟು ಮಾಡೋದಲ್ಲ. ನಮ್ಮ ಲೈಫನ್ನು ಹೇಗೆ ನಾವು ಮುಂದೆ ತಗೊಂಡು ಹೋಗೋದು, ಅದು ಕಾಮ್ ವೇಯಲ್ಲಿ ಅಂದರೆ ಒಂದು ಶಾಂತ ರೀತಿಯಲ್ಲಿ ತಗೊಂಡು ಹೋಗೋದು. ಅದಕ್ಕೆ ಈ ಸ್ಪಿರಿಚುವಾಲಿಟಿ ಅಂತ ಅನ್ನೋದು ಬೇಕು, ಆಧ್ಯಾತ್ಮಿಕತೆ ಅಂತ ಅನ್ನೋದು ಬೇಕು. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಇವಾಗ ಯಾರಾದರೂ ತುಂಬ ಟೆನ್ಷನ್ ಆಗಿದ್ದೀರಾ, ತುಂಬ ಅದು ಆಗ್ತಾ ಇಲ್ಲ ಕೆಲಸ, ಇದು ಆಗ್ತಾ ಇಲ್ಲ, ಅಥವಾ ಪ್ರೆಗ್ನೆನ್ಸಿ ತುಂಬ ಟ್ರೈ ಮಾಡ್ತಾ ಇರ್ತಾರೆ, ಅದಕ್ಕೆ ಆಗ್ತಾ ಇಲ್ಲ. ಈಗಿನ ಕಾಲದಲ್ಲಿ IVF ಆಗಿರ್ಬೋದು, ಬೇರೆ ಬೇರೆ ಥರದ್ದಾದರೂ ಕೂಡ ಕೆಲವೊಂದು ಸರಿ ಆಗೋದಿಲ್ಲ. ಆವಾಗ ಫಸ್ಟ್ ಸಜೆಷನ್ಸ್ ಡಾಕ್ಟ್ರ್ ಕಡೆಯಿಂದ ಏನು ಬರುತ್ತೆ ಅಥವಾ ನಿಮ್ಮ ಒಂದು ಸರ್ಕಲಿಂದ ಏನು ಬರುತ್ತೆ ಅಂತಂದರೆ 5 ನಿಮಿಷ 10 ನಿಮಿಷ ಧ್ಯಾನ ಮಾಡು, ಎಲ್ಲ ಸರಿ ಹೋಗುತ್ತೆ ಅಂತೇಳ್ಬಿಟ್ಟು. ಓಕೆ, ಹಂಗಂತ ಧ್ಯಾನ ಅಂತ ಮಾಡಿದರೆ ಬ್ರಹ್ಮಚರತ್ವ ತಗೊಂಡ್ಬಿಡ್ತೀವಿ ಅಥವಾ ಬ್ರಹ್ಮಚರತ್ವಕ್ಕೆ ಹೋಗ್ಬಿಡ್ತೀವಿ, ನಮಗೇನೂ ಬೇಡ ಅಂತ ಅನ್ನೋದು ಅಲ್ಲ. ನಿಮ್ಮ ಒಂದು ಲೈಫನ್ನು ಅದು ಸರಿ ಮಾಡ್ತಾ ಹೋಗುತ್ತೆ. ಬೇರೆ ಬೇರೆ ರೀತಿಯಾದಂತಹ ಬದಲಾವಣೆಗಳು ಕಾಣ್ತಾ ಹೋಗ್ತೀರಾ. ನಿಮ್ಮದೇ ಆದಂತಹ ಸುಖಮಯವಾದ ಜೀವನವನ್ನು ಕಾಣ್ತಾ ಹೋಗ್ತೀರಾ. ಸೊ ಆಲ್ಮೋಸ್ಟ್ ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ, ಎಸ್ಪೆಷಲಿ ಕುಲದೇವರಿಂದ ಯಾರೆಲ್ಲ ಈ ಒಂದು ವಿಡಿಯೋನ ನೋಡಿರ್ತೀರೋ, ಸೊ ಅವ್ರಿಗೆಲ್ಲ ಗೊತ್ತಾಗುತ್ತೆ ಸ್ಪಿರಿಚುವಾಲಿಟಿಯಲ್ಲಿ ಆಲ್ರೆಡಿ ಇರ್ತೀರ. ಒಂದು ಕೇಸ್ ಒಂದು ಆಧ್ಯಾತ್ಮಿಕತೆಯಲ್ಲಿ ಇರ್ತೀರ, ರೇಖಿ ಹೀಲಿಂಗ್ ಆಗಿರ್ಬೋದು, ಅಥವಾ ರಾಜಕ್ರಿಯೆಯಲ್ಲಿ ನೀವು ಮುಂದುವರೆದಾಗಿರ್ಬೋದು, ಸೌಂಡ್ ಹೀಲಿಂಗಲ್ಲಿ ಆಗಿರ್ಬೋದು, ಬೇರೆ ಬೇರೆ ಥರದ್ದು, ಅಥವಾ ಪ್ರಾಣಿಕ್ ಹೀಲಿಂಗಲ್ಲಿ ಕೆಲವೊಬ್ಬರು ಇರಬಹುದು ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದೆ. ಪ್ರಾಣಿಕ್ ಹೀಲಿಂಗ್ ಕೂಡ ನೀವು ಮಾಡ್ತಾ ಇರ್ತೀರಾ. ಆ್ಯಂಡ್ ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಕೂಡ ನೀವು ಮಾಡ್ತಾ ಇರ್ತೀರಾ. ಆ ಒಂದು ಸ್ಪಿರಿಚುವಾಲಿಟಿಯಲ್ಲಿ ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಅಂದ್ರೇ ಆಲ್ಮೋಸ್ಟ್ ನಮ್ಮ ಒಂದು ಸಾಮಾನ್ಯವಾಗಿ ನಾವು ಹೇಳೋದಾದರೆ, ಇದು ನಾವು ಜನರಲ್ ಆಗಿ ಮಾತಾಡೋದಿಲ್ಲ, ನಮ್ಮ ಒಂದು ಸ್ಪಿರಿಟ್ಸ್ ಏನಿರ್ತಾರೆ ಅವ್ರು ಬಂದು ಹೆಲ್ಪ್ ಮಾಡ್ತಾರೆ ಅಂತ. ಸೊ ನೀವು ಕನೆಕ್ಟೆಡ್ ಟು ಹೈಯರ್ ಸ್ಪಿರಿಚುವಾಲಿಟಿ, ಕನೆಕ್ಟೆಡ್ ಟು ಹೈಯರ್ ಸ್ಪಿರಿಟ್ಸ್. ಯಾರಿಗಾದರೂ ಕನ್ಸಲ್ಟೇಷನ್ ಮಾಡಬೇಕಾದ್ರೆ ಇದೆಲ್ಲ ಸಾಮಾನ್ಯವಾಗಿ ಬರುವಂಥದ್ದಲ್ಲ. ಸೊ ನಿಮಗೆ ಆ ಒಂದು ಶಕ್ತಿ ಇರುತ್ತೆ, ಹಾಗಾಗಿ ಅದು ಮುಂದೆ ಸಾಗ್ತಾ ಹೋಗುತ್ತೆ. ಆ್ಯಂಡ್ ಕೆಲವೊಬ್ಬರು ಕ್ವಶನ್ ಮಾರ್ಕ್, ನಾನು ಯಾಕೆ ಅದಕ್ಕೆ ಹೋಗಬೇಕು, ನಾನು ಯಾಕೆ ಇದನ್ನು ಮಾಡಬೇಕು, ನಾನು ಯಾಕೆ ಸ್ಪಿರಿಚುವಾಲಿಟಿಗೆ ಹೋಗಬೇಕು ಅಂತ ಅನ್ನೋದು. ಏನು ನಿಮ್ಮನ್ನು ತಡೀತಾ ಇದೆ ಅದನ್ನು 1 ನಿಮಿಷ ಯೋಚನೆ ಮಾಡಿ, ಯಾಕೆ ಆ ಒಂದು ಶಕ್ತಿ ಅಥವಾ ಯಾಕೆ ಆ ಮನಸ್ಸು ಬರ್ತಾ ಇಲ್ಲ ಅಂತೇಳ್ಬಿಟ್ಟು ಆ ನಿಮಿಷವನ್ನು ನೀವು ಕ್ರಾಸ್ ಮಾಡಿಬಿಟ್ರೆ ಅಂತ ಅಂದರೆ, ನೀವು ಖಂಡಿತವಾಗ್ಲೂ ಹೈಯರ್ ಸ್ಪಿರಿಚುವಾಲಿಟಿಗೆ ಹೋಗೋದು, ಅದಕ್ಕೆ ದೇವರ ಕಡೆಯಿಂದ ಸಂಪೂರ್ಣವಾಗಿ ಒಂದು ಬ್ಲೆಸ್ಸಿಂಗ್ಸ್ ಇದೆ, ಒಂದು ಆಶೀರ್ವಾದ ಇದೆ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದೆ. ಏನೇ ಸಿಚುವೇಶನ್ ಇದ್ದರೂ ಕೂಡ ಅದು ರಿಕವರಿ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಕಾರ್ಡ್ ಬಂದಿರೋದು ರಿಕವರಿ ಅಂತ. ಅದು ಏನೇ ಸಿಚುವೇಶನ್ ಆಗಿರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿರಬಹುದು ಅಂತ ನಿಮ್ಮ ಮನಸ್ಸಲ್ಲಿದ್ದರೂ ಕೂಡ ಅದು ಕೂಡ ರಿಮೂವ್ ಆಗುತ್ತೆ. ದೃಷ್ಟಿ ಆಗಿದ್ದರೂ ಕೂಡ ರಿಮೂವ್ ಆಗುತ್ತೆ. ಜಾಬ್ ಸಿಗ್ತಾ ಇಲ್ಲ ಅಂತ ಅಂದರೂ ಕೂಡ ರಿಮೂವ್ ಆಗುತ್ತೆ.
ಅದಕ್ಕೆ ಆದಂತಹ ಟೈಮ್ಗಳನ್ನು ಕೊಡಿ. ಆಲ್ಮೋಸ್ಟ್ ಎಲ್ಲರೂ ಆಲ್ರೆಡಿ ದೃಷ್ಟಿಗೆ ಕೆಲವೊಂದು ರೆಮಿಡೀಸ್ನ ರಿಚುವಲ್ಸ್ನ ನೀವು ಮಾಡಿದ್ದೀರಾ, ಬಟ್ ಆದರೂ ಆಗ್ತಾ ಇಲ್ಲ ಅಂತ ಅಂದಾಗ ನಿಮ್ಮ ಕುಲದೇವರನ್ನು ನೆನೆಸ್ಕೊಂಡು ನಿಮ್ಮ ಒಂದು ಕಾರ್ಯಗಳನ್ನು ಮಾಡ್ತಾ ಹೋಗಿ. ಆಗ ಸುಗಮವಾಗಿ ಇರುತ್ತೆ. ಆ್ಯಂಡ್ ನಾನು ಹೇಳಿದ್ನಲ್ಲ, ಫ್ರೂಟ್ಫುಲ್ಲಾಗಿ ಒಂದು ಪೀಸ್ಫುಲ್ ಆಗಿರುವಂತಹ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಅಂದರೆ ನಿಮ್ಮ ಮನಸ್ಸಿಗೆ ನೆಮ್ಮದಿಯಾಗಿರುವಂತಹ ಒಂದು ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ. ರಿಸಲ್ಟ್ಸ್ ಅಂತ ಅಂದರೆ ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗಿ ಆಗ್ಬೋದು, ಆ ಥರ ನಿಮಗೆ ಬೇಕಾಗಿರುವಂತಹ ಸಮಯದಲ್ಲಿ ಯಾರೋ ಬಂದು ನಿಮಗೆ ದುಡ್ಡಿನ ಒಂದು ಅರೇಂಜ್ಮೆಂಟ್ಸ್ನ ಮಾಡಿರ್ಬೋದು, ಆ ಥರದ್ದು ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಫ್ರೂಟ್ಫುಲ್ ಆ್ಯಂಡ್ ಪೀಸ್ಫುಲ್ ರಿಸಲ್ಟ್ ಅಂತ ಹೇಳ್ಬಿಟ್ಟು ಇಂಗ್ಲೀಷಲ್ಲಿ ಹೇಳ್ತೀವಿ. ಆ್ಯಂಡ್ ನಿಮ್ಮದೇ ಆದಂತಹ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನೀವು ಬೇರೆಯವ್ರಿಗೂ ಕೂಡ ಹೀಲ್ ಮಾಡುವ ಒಂದು ದಾರಿಯಲ್ಲಿ ಸಾಗಿ ಅಂತೇಳ್ಬಿಟ್ಟು ಕೂಡ ಕಾರ್ಡ್ಗಳು ತೋರಿಸ್ತಾ ಇದೆ. ಯಾರೆಲ್ಲ ವಿಷ್ಣುವನ್ನು ಫಾಲೋ ಮಾಡ್ತಾ ಇದ್ದೀರಾ, ವಿಷ್ಣು ದೇವ್ರದ್ದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ವಿಷ್ಣು ಆಗಿರ್ಬೋದು, ನಾಗ ದೇವತೆ ಆಗಿರ್ಬೋದು, ಅಥವಾ ಸುಬ್ರಹ್ಮಣ್ಯ ದೇವರು ಆಗಿರ್ಬೋದು. ಯಾರೆಲ್ಲ ಇದನ್ನು ಮಾಡ್ತಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೀವು ಫಾಲೋ ಮಾಡ್ತಾ ಇದ್ರಂತೆ, ಸೊ ದಟ್ ನನಗೂ ಕೂಡ ಗೊತ್ತಾಗುತ್ತೆ. ಸೊ ನಿಮ್ಮ ಒಂದು ಲೈಫಲ್ಲೂ ಕೂಡ ಸಮೃದ್ಧಿ ಅನ್ನೋದು ದಿನೇ ದಿನೇ ನೀವು ಕಾಣ್ತಾ ಹೋಗ್ತೀರ. ಸಡನ್ನಾಗಂತೂ ಆಗಲ್ಲ, ಬಟ್ ರಿಕವರಿ ಸ್ಟೇಜಲ್ಲಿ ಅದಕ್ಕೆ ಆದಂತಹ ಟೈಮ್ ಬೇಕಾಗುತ್ತೆ. ಅದಕ್ಕೆ ಆದಂತಹ ಒಂದು ಸಿಚುವೇಶನ್ಸ್ ಆಗಿರ್ಬೋದು, ಅದಕ್ಕೆ ಆದಂತಹ ಸಮಯಗಳು ಬೇಕಾಗ್ತಾ ಹೋಗುತ್ತೆ. ಜಸ್ಟ್ ವೆಯ್ಟ್ ಮಾಡಿ. ಆ್ಯಂಡ್ ನೀವು ಏನೇ ಒಂದು ಸಮಸ್ಯೆದಿಂದ ಇದ್ದರೂ ಕೂಡ ಕುಲದೇವರನ್ನು ನೆನೆಸ್ಕೊಂಡು ಮುಂದೆ ಸಾಗಿ ಅಂತ ಅನ್ನೋದು ಬರ್ತಾ ಇದೆ ಮೆಸೇಜಸ್. ನೀವು ಏನು ಪಾತನ್ನು ಚೂಸ್ ಮಾಡಿದಿರೋ ಅದು ಸರಿಯಾಗಿದೆ ಅಂತ ಅನ್ನೋದು ಕೂಡ ಚಾನಲ್ ಆಗ್ತಾ ಇದೆ. ಮೋಸ್ಟ್ ಆಫ್ ದಿ ಕೇಸ್ ಇಲ್ಲಿ ಆಗಿರೋದು ರಿಲೇಷನ್ಶಿಪ್ಪಿಂದ ಮೋಸ ಆಗಿರುವಂಥದ್ದು ಚಾನ್ಸಸ್ ಜಾಸ್ತಿ ಇದೆ. ಅಥವಾ ಯಾರೋ ಒಬ್ಬರು ಬರ್ತಾರೆ, ನಿಮ್ಮ ಲೈಫಲ್ಲಿ ಬರ್ತಾರೆ, ಚೆನ್ನಾಗಿ ಮಾತಾಡಿಸಿದ್ರು, ಸಡನ್ನಾಗಿ ಬಿಟ್ಟು ಹೋದರು. ಅಥವಾ ಜಗಳಗಳು ಪದೇ ಪದೇ ಆಗ್ತಾ ಇದೆ. ಗಂಡ ಹೆಂಡತಿ ಸಮಸ್ಯೆಯಲ್ಲಿ ಆಗ್ತಾ ಇರಬಹುದು. ಅಥವಾ ಮಕ್ಕಳು ಚೆನ್ನಾಗಿ ಓದಿಲ್ಲದೆ ಇರೋದು ಕೂಡ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇರ್ಬೋದು. ಎಜುಕೇಷನಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇದೆ, ಅವನು ಚೆನ್ನಾಗಿ ಓದ್ತಾ ಇಲ್ಲ ಅಂತ ಅನ್ನೋದು ಕೂಡ ನಿಮ್ಮ ಒಂದು ಎಮೋಷನ್ಸ್ ಕೂಡ ಕಾಣಿಸ್ತಾ ಇದೆ. ಬಟ್ ಆದರೆ ಎಲ್ಲದಕ್ಕೂ ಸೊಲ್ಯೂಷನ್ ಸಿಗುತ್ತೆ. ನಿಮ್ಮ ಒಂದು ಕುಲದೇವರನ್ನು ನೀವು ಯಾರೆಲ್ಲ ಕುಲದೇವರಿಗೆ ಹೋಗಿಲ್ಲೋ ಖಂಡಿತವಾಗ್ಲೂ ಈ ವಿಡಿಯೋ ಏನಾದರೂ ನೀವು ನೋಡಿದ ಮೇಲಾದರೂ ಹೋಗಿ ಅದಕ್ಕೆ ಇಷ್ಟು ಅಂತ ಹೇಳ್ಬಿಟ್ಟು ಕಾಣಿಕೆಗಳನ್ನು ಅರ್ಪಿಸಿ, ಅದಕ್ಕೆ ಆದಂತಹ ಅರ್ಚನೆಗಳನ್ನು ಮಾಡಿಸಿ, ಹೂಗಳನ್ನು ಕೊಟ್ಟು 5-10 ನಿಮಿಷ ಅಲ್ಲೇ ಕೂತು ನಿಮಗೆ ಏನು ಬೇಕೋ ಅದನ್ನು ನೀವು ಪ್ರೇಯರ್ ಮಾಡಿಬಿಟ್ಟು ಬನ್ನಿ. ಆಗ ಎಲ್ಲ ಒಂದು ಕೆಲಸಗಳು ಸುಗಮ ಆಗ್ತಾ ಹೋಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಒಂದು ಕುಲದೇವರ ಸಂದೇಶ ನಿಮ್ಮ ಒಂದು ಸದ್ಯದ ಪರಿಸ್ಥಿತಿಗಾಗಿ. ಸೊ ದಟ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಖಂಡಿತವಾಗ್ಲೂ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಏನೆಲ್ಲ ಈ ಒಂದು